ಮಾತು ಮನೆ ಗಳಿಸಿತು, ತೂತು ಒಲೆ ಗಳಿಸಿತು ಅಂತ ಒಂದು ಗ್ರಾಮ್ಯ ವಾಡಿಕೆಯ ಮಾತು. ಮಾತನಾಡುವುದಲ್ಲ ಮಾತಲ್ಲ, ಸರಿಯಾಗಿ ಯೋಚಿಸಿ ಮನನಶೀಲವಾಗುವಂತಹ ಮಾತುಗಳನ್ನು ಆಡಿದಾಗ ಅವನಿಗೆ ವಕ್ತಾರ ಅಂತ ಹೇಳಿ. ಯಾಕಂದ್ರೆ ಮಾತಿಗಷ್ಟು ಪ್ರಾಶಸ್ತ್ಯವನ್ನು ಲೋಕದಲ್ಲಿ ತಿಳಿದವರು ಕೂಡ ಮಾತಿನಿಂದಲೇ ಸ್ನೇಹ, ಮಾತಿನಿಂದಲೇ ಬಂಧುತ್ವ, ಮಾತಿನಿಂದಲೇ ಹಗೆಹೊಲೆ, ಇದು ತಿಳುವಳಿಕೆ ಇದ್ದವರ ಮಾತು. ಒಂದು ಮಾತನ್ನು ನಾವು ವಿನಿಯೋಗಿಸಿದರೆ ಕೇಳಿಸಿಕೊಂಡವರ ಮನಸ್ಸಿಗೆ ವಿಧ ವಿಧದ ಪರಿಣಾಮವನ್ನು ಅದು ಒದಗಿಸಿಕೊಡುತ್ತದೆ. ನಿನ್ನಲ್ಲಿಗೆ ನಾವು ಬಂದದ್ದು ಅಲ್ಲ, ಜ್ಯೋತಿರ್ಮೇಧದ ಆಸ್ಥಾನ ಇದು. ಸಿಂಹಾಸನಾರೋಹಣವನ್ನು ಮಾಡಿದ ಪ್ರಭುವಾದಂತಹ ವೀರಮಣಿನ ಕೇಳದೆ ಆಸ್ಥಾನವನ್ನು ಪ್ರವೇಶಿಸಿದ್ದೇ ತಪ್ಪು. ಹಾಗಿದ್ರೆ ಬರುವಾಗಲೇ ಯಾಕೆ ನಿರ್ಬಂಧಿಸಲಿಲ್ಲ? ನಿನ್ನ ಆಕಾರವೇ ಅದಕ್ಕೆ ಕಾರಣವಾದ. ಏನು, ನಿನ್ನನ್ನು ನೋಡಿದರೆ ಒಂದು ಶಾಖಾ ಮೃಗ ಹೀಗೆ ನಾವು ತಿಳಿಯುವಂತಹ ಸ್ಥಿತಿ ಉಂಟು. ಮರದಿಂದ ಮರಕ್ಕೆ ಲಂಘಿಸಿ ಚಂಚಲ ಸ್ವಭಾವದಿಂದ ವ್ಯವಹರಿಸುವ ಒಬ್ಬ ಮರ್ಕಟನಿದ್ದಾನೆ. ಮರ್ಕಟ ಅನ್ನುವಂತಹ ಚಪಲ ಬುದ್ಧಿಯನ್ನು ಹೊಂದಿದವನಿಗೆ ರಾಜಸ್ಥಾನ ಆದರೆ ಅಥವಾ ರಾಜ ಬೀದಿ ಆದರೆ ಅಥವಾ ಕಾಡಾದರೆ ಹೀಗೆ ಸ್ವೇಚ್ಛಾವೃತ್ತಿಯಿಂದ ಬಂದಿದ್ದಾನೆ ಹೀಗೆ ನಾವು ಭಾವಿಸಿದರೆ ಅದಲ್ಲ ಅನ್ನುವುದನ್ನು ನೀನು ತೋರಿಕೊಡೆ. ಕೇವಲ ಸ್ವೇಚ್ಛಾವೃತ್ತಿಯಿಂದ ಚಾಪಲ್ಯ ಬುದ್ಧಿಯಿಂದಲೇ ವ್ಯವಹರಿಸುವುದಾದರೆ ನಿನ್ನ ವಾಲವನ್ನೇ ಆಸನವನ್ನಾಗಿಸಿಕೊಂಡು ಕುಳಿತುಕೊಳ್ಳಬೇಕಾದ ಅವಶ್ಯಕತೆ ಇದೆ ಅಲ್ಲ. ಏನೋ ಬಹಳ ದೂರದಿಂದ ಬಂದಿರಬೇಕು, ಇಲ್ಲಿಗೆ ಬಂದ ಮೇಲೆ ಆಯಾಸ ಆಗಿರಬೇಕು, ಅದಕ್ಕಾಗಿ ಕುಳಿತಿದ್ದೆ ಇಟ್ಟುಕೊಳ್ಳೋಣ. ಆದರೆ ನಿನ್ನ ಅವಿಧೇಯತನ ನಿನ್ನ ವ್ಯವಹಾರದಲ್ಲಿ ಕಂಡು ಬಂದಾಗ ಹಿರಿಯ ಮಗನಾದಂತಹ ರುಕ್ಮಾಂಗ ಆಕ್ಷೇಪ ಮಾಡಿದ. ಅವ ಆಕ್ಷೇಪ ಮಾಡಿದ ಅಪರಾಧ ಅಲ್ಲ. ಯಾಕೆಂದ್ರೆ ರಾಜಾಸ್ಥಾನ, ಅದಕ್ಕೊಂದು ಮರ್ಯಾದೆ ಇದೆ. ರಾಜನ ಆಸ್ಥಾನ ಏನು? ಒಬ್ಬ ಸಾಮಾನ್ಯ ಮನುಷ್ಯನ ಮನೆಯಲ್ಲಿ ಒಂದು ವ್ಯವಸ್ಥೆ ಇದೆ. ಆ ಮನೆಯ ಯಜಮಾನನನ್ನು ಮೀರಿ ಬಂದವ ವ್ಯವಹರಿಸುವುದಕ್ಕೆ ಈ ಆಸ್ಥಾನವನ್ನು ಸೇರಿದನು. ರಾಜನಾದ ನನಗಿಂತ ಅತಿಶಯವಾಗಿ ನನ್ನ ದೃಷ್ಟಿಪಥಕ್ಕೆ ಅಡ್ಡವಾಗಿ ಒಂದು ಆಸನವನ್ನು ಸಿದ್ಧ ಮಾಡಿ ಕುಳಿತಂತಾದ್ರೆ ಬರುವಾಗಲೇ ನೋಡಿದ್ದೇನೆ ನಿನ್ನ ಬಾಲ ಅಷ್ಟು ಉದ್ದ ಇರಲಿ. ಹಾಗಿದ್ರೆ ನೀನು ಬೇಕಾದಂತೆ ಅದನ್ನು ಬೆಳೆಸಿದ್ದಾಗಿರಬೇಕು. ಅಲ್ಲ ಸುರುಳಿ ಸುತ್ತುವಲ್ಲಿ ಏನು ಚಾಕಚಕ್ಯತೆಯನ್ನು ಕಾಣಿಸುತ್ತಿರಬೇಕು. ದೊಡ್ಡ ಸುರುಳಿ ಸುತ್ತಿದೆ, ಕಡಿಮೆ ತರ ಬರ್ತದೆ. ಸಣ್ಣ ಸಣ್ಣ ಸುರುಳಿ ಮಾಡಿದ್ರೆ ಸತ್ಯ ತರ ಬರ್ತದೆ. ಹಾಗಂತ ನೀನು ಮಾಡಿದ್ದಿರಬೇಕು. ಹಾಗೆ ನೀನು ಅಲ್ಲಿ ಕುಳಿತುಕೊಂಡು ಬಾಲ ಇರುವುದು ನಮಗಾದ್ರೂ ಅದರ ಹಿಡಿತ ನಿನಗೆ ಗೊತ್ತಿಲ್ಲ. ಯಾಕಂದ್ರೆ ನಾವು ಬಾಲ ಇದ್ದವರ ಕಥೆಯನ್ನು ತಿಳಿಬೇಕು ಅಂತ ನೋಡಿಯೇ ಕಥೆ. ನಮ್ಮ ಮುಂದೆ ಬಾಲ ಬಿಚ್ಚಲಿಕ್ಕೆ ಕೆಲವರು ಬಂದು ಆಗದೆ ಹೋಗಿದ್ದಾರೆ. ಹಾಗಾಗಿ ನಾವು ಪೂರ್ಣ ಬಾಲ ಬಿಚ್ಚಿ ನಿನ್ನ ಕಡೆ ಬಿಟ್ಟಿಲ್ಲ, ನಾವೇ ಸುರುಳಿ ಮಾಡ್ಕೊಂಡು ನಮಗೆ ಸಮಾಧಾನ ಆಯಿತು. ಆದ್ರೆ ಹೇಗೂ ಸುತ್ತುವ ಮಾತಿ ಎತ್ತರಕ್ಕೆ ಸುತ್ತಿದ್ಯಾಕೆ? ಯಾಕಂದ್ರೆ ನಿನ್ನ ಅವಿಧೇಯತನ ಕಂಡು ಬಂತು. ಆದ್ದರಿಂದಲೇ ರುಕ್ಮಾಂಗ ಆಕ್ಷೇಪ ಮಾಡಿದ. ಆದರೆ ನೀವೇ ಅವರ ಮುಖರು ಅನ್ನುವಂತಹ ಆಕ್ಷೇಪವನ್ನು ನೀನು ಕೊಡುವಲ್ಲಿ ಕಾರಣವನ್ನು ಕೊಟ್ಟದ್ದು ಬಲವಂತನಾದಂತಹ ರಾಮನ ಯಜ್ಞಾಶ್ವವನ್ನು ಬಂಧಿಸಿ ಬರಿದೇ ರಣಕಾರಣರಾಗಿದ್ದೀರಿ. ಏನು ಅಯೋಧ್ಯೆಯ ರಾಜ್ಯದ ಹೊರಗೆ ಎಲ್ಲಿಯೋ ಹುಲ್ಲುಗಾವಲಲ್ಲಿ ಮೇಯುತ್ತಿರುವ ಕುದುರೆಯಲ್ಲಿ ಎಳಕೊಂಡು ಬಂದು ಕಟ್ಟಿದ್ದು ನಾವು ತಾನಾಗಿ ಜ್ಯೋತಿರ್ಮೇಧದ ಉಪವನವನ್ನು ಪ್ರವೇಶಿಸಿ ಛಾತ್ರ ಪಂಥವನ್ನು ಕೆರಳಿಸಬಹುದಾದ ಪಂಥಾಹ್ವಾನವನ್ನು ಹೊಂದಿದ ಆ ದುರಗವನ್ನು ಬಂಧಿಸಿದ್ದೇವೆ. ಅದು ಬರಿದೇ ರಣಕಾರಣ ಅಲ್ಲ. ಈಗ ಕೆಲವು ಸಲ ಏನಾಗುತ್ತದೆ, ನೋಡುವವನಿಗೆ ಇದರ ಕುರಿತಾದಂತಹ ಗಹನತೆ ಗೊತ್ತಿರುವುದು, ಅದರ ಮೌಲ್ಯ ಎಂತದ್ದು, ಅದರ ಯೋಗ್ಯತೆ ಯಾವುದು, ಎಂತದಕ್ಕಾಗಿ ಕಷ್ಟಪಡ್ತಾನೆ. ಕಾನೂನಿಗೆ ಕಾಣ್ತದೆ ಒಂದು ಅಪರಿಚಿತವಾದ ಪ್ರದೇಶದಲ್ಲಿ ಈಗ ಇದನ್ನು ನೋಡಿದ್ರೆ ಎಂತದಕ್ಕಾಗಿ ಇಷ್ಟೆಲ್ಲ ಪರಿಶ್ರಮ ಪಡ್ತಾರೆ, ಕಂಠ ಶೋಷಣೆ ಮಾಡ್ತಾರೆ, ವ್ಯವಹರಿಸ್ತಾರೆ. ಇದರ ಮೌಲ್ಯ ಏನು ಆದ್ದರಿಂದಲೇ ಒಬ್ಬ ಕ್ಷತ್ರಿಯನಾದವನಿಗೆ ಗೊತ್ತಿದೆ ಯುದ್ಧಕ್ಕಿರಬಹುದಾದಂತಹ ಮೌಲ್ಯ ಏನು. ಅದು ಬರಿದೇ ಅಲ್ಲ, ಸ್ಪರ್ಧೆಯಲ್ಲಿ ಮನೋಭಾವದಿಂದ ಮುಂದುವರಿಯುವುದು. ಗೆಲ್ತೇವೆ ಅನ್ನುವಂತಹ ತೀರ್ಮಾನದಿಂದಲೇ ಗೆಲ್ಲುತ್ತೇವೆ ಅನ್ನುವ ವಿಶ್ವಾಸ ಬೇಕು. ಮತ್ತೆ ಗೆಲ್ಲುವುದು ನಾವು ಒಂದು ತೀರ್ಮಾನ ಆದರೆ ಸ್ಪರ್ಧೆ ಅಂತ ಅಗತ್ಯ. ರಾಮನಂತವರೊಂದಿಗಿನ ಸ್ಪರ್ಧೆ ಯಾಕೆ? ನಾವೇನು ಅನ್ನುವುದನ್ನು ಕಾಣಿಸಿಕೊಡುವುದಕ್ಕೆ ನಮಗೆ ಸಿಕ್ಕಿದಂತಹ ಅವಕಾಶ ಅನ್ನುವ ನಿರ್ಣಯದಿಂದ ಕಟ್ಟಿದ್ರೆ
ನೀನೇ ಯಾರು ನಮ್ಮ ಮಕ್ಕಳ ಬಾಯಿ ಮುಚ್ಚಿಸಿಟ್ಟಿ ಎನ್ನುವುದಕ್ಕಾಗಿ ಇಲ್ಲಿಂದ ನಿನಗೆ ಸುಮ್ಮನೆ ಹೋಗ್ಲಿಕ್ಕೆ ಆಗ್ತದೆ ಅಂತ ಭಾವಿಸಬೇಡ. ಆ ನಿರೀಕ್ಷೆಯು ನನಗೆ ಯಾಕೆ ಬಂದಿದ್ದಿ? ಏನು ನಿನ್ನ ರಾಮನಲ್ಲಿ ಕಲಿತದ ಕೇವಲ ಕಲಿ ಅಲ್ಲ. ಮಕ್ಕಳ ಮಾತು ನಾವು ಖಂಡಿಸಿದ್ದವರು. ಹಾಗಂತ ನಿನ್ನ ಆಸ್ಥಾನದಲ್ಲಿ ನಿನ್ನ ಅಪ್ಪಣೆ ಇಲ್ಲದೆ ಅಥವಾ ನಿನ್ನ ಕೊಡುಗೆ ಇಲ್ಲದೆ ನಾನಾಗಿ ವಾಲಾಸನವನ್ನು ಬರೆದು ಕುಳಿತದ್ದು ಒಂದು ರೀತಿಯ ಔಷಧ್ಯ ಅಂತ ಅನ್ನಿಸಬಹುದು. ಆ ತಿಳುವಳಿಕೆ ಎದುರು ಕುಳಿತಿದ್ದೇನೆ ಯಾಕೆ? ನನಗೆ ಕಾರ್ಯ ಇರುವುದು ನಿನ್ನಲ್ಲಿ, ನಾನು ಬಂದಿರುವುದು ನಿನ್ನಲ್ಲಿ ಮಾತಾಡುವುದಕ್ಕಾಗಿ. ಹಾಗಾಗಿ ಸದಾಸದ ಎಲ್ಲರ ಗಮನ ಸೆಳೆಯುವುದಕ್ಕಿಂತಲೂ ನಿನ್ನ ಗಮನವನ್ನು ಸೆಳೆಯುವುದಕ್ಕೆ, ನನ್ನನ್ನು ಕಂಡಾರನ್ನು ಮಾತಾಡಿಸದೇ ಇರುವಂತಹ ನೀವು ನನ್ನನ್ನು ಮಾತನಾಡಿಸುವಂತಹ ಒಂದು ಸನ್ನಿವೇಶ ನಿರ್ಮಾಣ ಮಾಡುವುದಕ್ಕೆ ನಾನು ವಾಲಾಸನವನ್ನು ಬರೆದು ಕುಳಿತುಕೊಂಡದ್ದು. ಅವಕಾಶ ಸಿದ್ಧವಾಗಬೇಕು ಅನ್ನುವುದು ಅವಕಾಶವನ್ನು ನಾನೇ ಕಲ್ಪಿಸಿಕೊಂಡದ್ದು. ಅಲ್ಲಿಯವರೆಗೆ ನನ್ನನ್ನು ಗುರುತಿಸಿ ಮಾತಾಡದೇ ಇರುವ ನೀವು ಯಾವಾಗ ವಾಲಾಸನವನ್ನು ಬರೆದು ಕುಳಿತಿನ ಆಗ ನನ್ನನ್ನು ಮಾತಾಡಿಸಿದೆ ಎಂಬುದಕ್ಕೆ ನನ್ನ ಪ್ರಯತ್ನ ಸಾರ್ಥಕತೆ ಆದ ಹಾಗಾಯಿತು. ಮತ್ತೆ ಆಸ್ಥಾನವನ್ನು ಪ್ರವೇಶಿಸಿರುವಂತಹ ನನ್ನನ್ನು ಮಾತಾಡಿಸದೇ ಇರುವುದನ್ನು ನಾನು ಆಕ್ಷೇಪಿಸುತ್ತೇನೆ. ಯಾಕೆ ಗೊತ್ತಾ? ಈಗಾಗಲೇ ರಾಮನ ಯಜ್ಞಾಶ್ವವನ್ನು ಕಟ್ಟಿದವರು ನೀವು. ಹಾಗಾಗಿ ಕದನಕ್ಕೆ ಕಾರಣವನ್ನು ನೀವೇ ಕಂಡುಕೊಂಡಿದ್ದೀರಿ. ಈಗ ರಾಮನ ಸೇನೆಯಲ್ಲಿ ಕೇವಲ ಮಾನವರು ಮಾತ್ರ ಇರುವುದಲ್ಲ, ದಾನವರು ಇದ್ದಾರೆ, ವಾನರರು ಇದ್ದಾರೆ. ಹಾಗಾಗಿ ಬಹುಶಃ ಈ ಸಂದರ್ಭದಲ್ಲಿ ಕುದುರೆಯನ್ನ ಕಟ್ಟಿರುವಂತಹ ಈ ಸನ್ನಿವೇಶದಲ್ಲಿ ಒಬ್ಬ ವಾನರನಾಗಿರುವಂತಹ ನಾನು ಬಂದದ್ರಿಂದ ರಾಮಸೇನೆಯಿಂದಲೇ ನಿಯುಕ್ತಿಗೊಂಡು ಬಂದವ ಇರಬಹುದು ಎನ್ನುವುದನ್ನು ಜಾಣನು ಚಾಣಾಕ್ಷನಾಗಿರುವಂತಹ ನೀನು ಯೋಚಿಸಬಹುದು ಎನ್ನುವುದು ನನ್ನ ನಿರೀಕ್ಷೆ ಆಗಿತ್ತು. ತರ್ಕದಿಂದ ಅರಿತುಕೊಳ್ಳುವುದಕ್ಕಾಗುವುದಿಲ್ಲ ಅಂತ ಕೆಲವು ಸಲ ತರ್ಕ ಏನಾಗುತ್ತದೆ, ಸರಿಯಾದ ತೀರ್ಮಾನವನ್ನು ಕೊಡುವುದಿಲ್ಲ. ಎಲ್ಲಾ ದೂರದಲ್ಲಿ ಹೊಗೆ ಎದ್ದಾಗ ನಮಗೆ ಕಾಣುತ್ತದೆ, ಬೆಂಕಿ ಬಿದ್ದು ಆರಿಸುವುದಕ್ಕೆ ಮುಂದಾಗೋಣ ಅನ್ನುವಾಗ ಹತ್ತಿರಕ್ಕೆ ಹೋದ ಅಲ್ಲಿ ಬೆಂಕಿಯೇ ಇಲ್ಲ, ಅದು ಆಗಸದಿಂದ ಮಂಜು ಸುರಿದಂತೆ ನಮಗೆ ಹೊಗೆ ಎದ್ದೇ ಕಾಣಿಸುತ್ತದೆ. ಖಂಡಿತ ರಾಮಪಾಳಯದಲ್ಲಿ ವಿಧ ವಿಧದ ವರ್ಗದವರಿರಬಹುದು ಅನ್ನುವುದಕ್ಕಾಗಿ ಇಲ್ಲಿಗೆ ಬಂದವ ರಾಮಪಾಳಯದವನೇ ಅನ್ನುವುದನ್ನು ತರ್ಕಿಸುವುದಕ್ಕೆ ಹೇಗೆ ಸಾಧ್ಯ? ಹಾಗಾದರೆ ತರ್ಕಿಸುವುದಕ್ಕೆ ನಿನ್ನಿಂದ ಸಾಧ್ಯತೆ ಆಗಲಿಲ್ಲ. ಒಂದ ಕಾರ್ಯವನ್ನು ಈಡೇರಿಸಿಕೊಳ್ಳುವುದಕ್ಕೆ ನಾವು ಕಂಡುಕೊಂಡಿರುವಂತಹ ಮಾರ್ಗ ಇದು. ಅದರಿಂದಲಾಗಿ ಉಂಟಾಗಿರುವಂತಹ ಈಗಾದರೆ ಗೊತ್ತಾಯ್ತು ನೀನು ರಾಮಪಾಳಯದವ. ರಾಮಪಾಳಯದವ, ರಾಮಭಂಡ, ಹನುಮಂತ ಎನ್ನುವುದೇ ನನ್ನ ಹೆಸರು. ಹನುಮಂತ ಅಂದ್ರೆ ನೀನೇ? ಹೌದು, ನಾನೇ. ಹೇಳುವುದು ಕೇಳಿದ್ದೆ, ಲೋಕಕ್ಕೆ ತಿಳಿದಿರುವಂತಹ ಸತ್ಯ. ಆಮೇಲೆ ಈಗ ರಾಮನ ಕುರಿತಾದಂತಹ ರಾಮನ ವ್ಯಕ್ತಿತ್ವವನ್ನು ನಿಮ್ಮ ಸಭೆಯಲ್ಲಿ ನಾನು ವಿಶ್ಲೇಷಿಸಿದಾಗ ರಾಮನೇನು ಕಲಿಯೋ ಎನ್ನುವುದಾಗಿ ಕೇಳ್ತಾ ಇಲ್ಲ. ರಾಮ ಕೇವಲ ಕಲಿಯಲ್ಲ, ರಾಮನು ಕಲಿಗವ ಕಾಲಾಂತಕನಾಗಿ
ನೀನು ಕಲಿಯಬೇಕಾದದ್ದು ಬಹಳಷ್ಟಿದೆ. ರಾಮನಿಂದ ಲೋಕ ತಿಳಿಯಬೇಕಾದದ್ದು ಕೆಲವಷ್ಟಿದೆ. ರಾಮ ಚರಿತ್ರೆಯಿಂದಲಾಗಿ ಜೀವನ ಪಾವನಗೊಳಿಸುವಂತಹ ಕಾರ್ಯ ಆಗಬೇಕಾದದ್ದು ಮಾಡಿಕೊಳ್ಳಬೇಕಾದಂಥದ್ದು ಬಹಳಷ್ಟಿದೆ. ಹೇಳಿದೆಯಲ್ಲ, ರಾಮನ ಯೋಗ್ಯತೆಯ ಕುರಿತಾಗಿ ಒಬ್ಬರಿಬ್ಬರಿಂದ ತಿಳಿಯುವುದಕ್ಕೆ ಸಾಧ್ಯವೇ ಇಲ್ಲ. ಈ ಲೋಕದಲ್ಲಿ ಯಾವುದು ಅಸಾಧ್ಯ, ಯಾರಿಂದಲೂ ಸಾಧ್ಯ ಇಲ್ಲ ಎನ್ನುವುದಾಗಿ ಯಾರು ಕೈ ಚೆಲ್ಲಿದ್ದಾರೋ ಅಂತ ಅಸಾಧ್ಯತೆಗಳನ್ನ ಸಾಧ್ಯವಾಗಿ ತೋರಿಸಿರುವಂತಹ ಮಹಾಪುರುಷ ಯಾರು ಅಂತ ಕೇಳಿದರೆ ಅದು ಪ್ರಭು ಶ್ರೀರಾಮಚಂದ್ರ. ಒಬ್ಬ ವ್ಯಕ್ತಿಯ ಶ್ರೇಷ್ಠತೆ ಪ್ರಕಟವಾಗುವುದು ಬೇರೆ ಬೇರೆ ಮುಖಗಳಿವೆ. ಖಂಡಿತ ಹಾಗೆಲ್ಲೂ ಯಾವ ಸಂದರ್ಭದಲ್ಲಿ ಯಾವುದನ್ನು ನಾವು ಪ್ರಧಾನವಾಗಿ ಪುರಸ್ಕರಿಸಬೇಕಾದದ್ದು ಅನ್ನುವುದನ್ನು ವಿವೇಚಿಸಿ ನಿರ್ಣಯಿಸಬೇಕಾಗುತ್ತದೆ. ಈಗ ಒಬ್ಬ ಸಕಲ ಶಾಸ್ತ್ರಾಸ್ತ್ರಗಳನ್ನು ಕಲಿತು ಬಹಳ ದೊಡ್ಡ ವಿದ್ವಾಂಸ ಅನ್ನಿಸಿಕೊಂಡವ ಇದ್ದಾನೆ. ಅದನ್ನು ವ್ಯಕ್ತಕರಣ ಇಲ್ಲ ಅವನಿಗೆ. ಇಲ್ಲ, ದೊಡ್ಡ ವಿದ್ವಾಂಸ ಅನ್ನುವುದಕ್ಕಾಗಿ ಅವನೊಂದಿಗೆ ಹೋರಾಟಕ್ಕೆ ಹೋಗಬಾರ್ದಂತಿಲ್ಲ. ಖಂಡಿತ ಮಾತಿನ ಹೋರಾಟ ಮಾಡಬಾರ್ದು, ಬೇಕಾದ್ರೆ ಗಟ್ಟೆ ಹೋರಾಟ ಮಾಡಬಹುದು. ರಾಮನಲ್ಲಿ ಯಾವ ಯೋಗ್ಯತೆ ಇರಲಿ, ನೋಡ ರಸ್ತೆ ಗಟ್ಟಿ ಇದ್ದದೆ ಅಂತದುಂಟವನ. ನಾನು ಮತ್ತೆ ಇವತ್ತು ಮಾಡ್ತಾ ಇದ್ದದ್ದು ಎಂತದಂತ ಬಾಯಿ ಹೋರಾಟ ಅಲ್ಲೇ ಅಲ್ಲ. ನನಗೆ ಗೊತ್ತುಂಟು, ನಾವು ವಿದ್ವಾಂಸರನ್ನೆಲ್ಲ ನಾವು ಬಾಯಿ ಹೋರಾಟಕ್ಕೆ ಹೋಗಬಾರ್ದು ಅಲ್ವಾ. ಹಾಗಂತ ರಾಮನ ವಿಷಯದಲ್ಲಿ ಹೋರಾಟವನ್ನು ಖಂಡಿತ ನಾವು ಮಾಡಲೇಬೇಕು. ಯಾಕೆಂದ್ರೆ ರಾಮ ಎನ್ನುವ ಮಹಾಪುರುಷ ದೇವೋತ್ತಮನಾಗಿ ವಿಜೃಂಭಿತನಾದವ ಈ ಲೋಕದಲ್ಲಿ ತನ್ನತನವನ್ನು ಪ್ರಕಟಪಡಿಸುವುದರ ಮೂಲಕವಾಗಿ ಅನೇಕ ದುಷ್ಟರನ್ನ ಕೊಲ್ಲುವುದಕ್ಕಾಗಿ ಅವತಾರ ಎತ್ತಿರುವಂತಹ ಅವತಾರ ಮೂರ್ತಿ. ಹೆಚ್ಚೇನು ನಿನ್ನಲ್ಲೇ ಪ್ರಶ್ನಿಸ್ತೇನೆ, ಪರಿಧಿಯೇ ಇಲ್ಲದೆ ಇರುವಂತಹ ಶರಥಿಗೆ ಯಾರಾದರೂ ಸೇತುವೆಯನ್ನು ಕಟ್ಟುವುದಕ್ಕೆ ಸಾಧ್ಯವ? ಯಾರಿಂದಲೂ ಸಾಧ್ಯ ಇಲ್ಲ. ರಾಮ ಸೇತುವೆಯನ್ನು ಕಟ್ಟುವಲ್ಲಿಯವರೆಗೆ ಶರದಿಗೆ ಸೇತುವೆಯನ್ನು ಕಟ್ಟುವ ಪ್ರಯತ್ನವನ್ನು ಯಾರು ಮಾಡಲಿಲ್ಲ. ಯಾರಿಂದಲೂ ಬಂಧನಕ್ಕೆ ಒಳಗಾಗುವುದು ಶರದಿಯ ಗುಣವಲ್ಲ, ಖಂಡಿತ ಅಲ್ಲ. ಆದರೆ ರಾಮನಿಂದ ಅದು ಸಾಧ್ಯ ಆಯಿತು. ವರುಣನಿಂದಲೋ ಅಥವಾ ಸಮುದ್ರ ರಾಜನಿಂದಲೋ ಅನುಗ್ರಹಿತನಾದ ಎನ್ನುವುದು ಸತ್ಯವೇ ಹೌದಾದರೂ ಅದು ಸಾಧ್ಯವಾದದ್ದು ಮಾತ್ರ ರಾಮನಿಂದ ಎನ್ನುವುದು ಕಟ್ಟು ಸತ್ಯ. ಅಂತಹ ಸೇತುವೆಯನ್ನು ಕಟ್ಟುವುದರ ಮೂಲಕವಾಗಿ ಶತಯೋಜನ ವಿಸ್ತೀರ್ಣವಾದಂತಹ ಆ ಶರದಿಯನ್ನು ಉಲ್ಲಂಘಿಸಿ ಲಂಕಾ ಸಾಮ್ರಾಜ್ಯವನ್ನು ಸೇರಿದ ಆ ಲಂಕೆಯಲ್ಲಿದ್ದಂತಹ ರಕ್ಕಸರಾದರು ಸಾಮಾನ್ಯದವರ ಮಹಾ ನರಬಲಾನ್ವಿತರು ಸಾವನ್ನು ಜಯಿಸುವುದಕ್ಕಾಗಿ ವರ ಪಡೆದವರು. ಇದರಿಂದಂತಹ ವಿರೋಧಿಯ ಶಕ್ತಿಯನ್ನ ತನ್ನತ್ತ ಸೆಳೆದುಕೊಳ್ಳುವಂತಹ ವರವನ್ನು ಪಡೆದುಕೊಂಡವರು ಮಾತ್ರ ಅಲ್ಲ, ಅಜೇಯತ್ವವನ್ನು ಪಡೆಯುವುದಕ್ಕೆ ವಿಶಿಷ್ಟವಾದಂತಹ ವರಬಲಾನ್ವಿತರಾದಂತಹ ಅನೇಕ ರಕ್ಕಸ ವೀರರು ಲಂಕಾ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು. ಅಂಥವರಲ್ಲಿ ಕೇವಲ ರಾಜ್ಯವೋ ಪಕ್ಕದ ಭಾಂಡಾರವೋ ಯಾವುದರ ಅನುಕೂಲತೆಯೂ ಇಲ್ಲದೆ ವನವಾಸ ದೀಕ್ಷಾಬದ್ಧನಾಗಿ ಹೋಗಿರುವಂತಹ ರಾಮ ಅಂತ ಮಹಾವರವನ್ನ ಪಡೆದಿರುವಂತಹ ಎಲ್ಲ ರಕ್ಕಸರನ್ನ ಒಂದು ಮುಗಿಸ್ತಾನೆ ಅಂತಾದ್ರೆ ಅದು ರಾಮನ ಯೋಗ್ಯತೆ, ಅದು ರಾಮನ ಹೆಚ್ಚುಗಾರಿಕೆ. ಉಳಿದ ಯಾರಿಂದಲೂ ಸಾಧ್ಯವಿಲ್ಲದೆ ಇರುವಂತಹ ಕಲಹದಲ್ಲಿ ದಶಕಂಠನಾದಂತಹ ರಾವಣ, ಕುಂಭಕರ್ಣ ಮೊದಲಾದಂತಹ ರಕ್ಕಸರನ್ನ ಕೊಲ್ಲುವುದರ ಮೂಲಕವಾಗಿ ದುಷ್ಟ ಹಗನ ಶಿಷ್ಟರನ್ನ ರಕ್ಷಣೆ ಮಾಡುವಂತಹ ಕಾರ್ಯದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾನೆ. ಹಾಗಾಗಿ ಈ ಲೋಕಕ್ಕೆ ರಾಮನೊಬ್ಬನೇ ಶ್ರೇಷ್ಠ, ರಾಮನೊಬ್ಬನೇ ಜ್ಯೇಷ್ಠ. ರಾಮನಿಂದಲಾಗಿ ಲೋಕದಲ್ಲಿ ಸುಖ ಶಾಂತಿ ನೆಮ್ಮದಿ ಲಭಿಸುವುದು. ಅಂತಹ ರಾಮನ ತುರಗವನ್ನು ಕಟ್ಟುವುದರ ಮೂಲಕವಾಗಿ ನೀನು ಯಾಕೆ ಅಧಪತನಕ್ಕೆ ಇಳ್ತಾ ಇದೆಯಾ ನೀನು ಹನುಮಂತ ಅನ್ನುವಾಗಲೇ ನನಗರ್ಥ ಆಯಿತು. ನೀನು ರಾಮನ ಬಗ್ಗೆ ಕೇಳದಿದ್ರೆ ಮತ್ತೆ ಹೇಳಬೇಕು. ಭ್ರಮರ ಕೀಟ ನ್ಯಾಯ ಅಂತ ಒಂದು ಹೇಗೆ ಒಂದು ಭ್ರಮರ ಒಂದು ಹುಳವನ್ನು ತಂದು ಅದರ ಮೇಲೆ ಮಣ್ಣಿನ ಗೋಡೆಯನ್ನು ಕಟ್ಟಿ ಸದಾಕಾಲ ಹೊರಗಿನಿಂದ ಗುಯ್ಗುಡುತ್ತಾ ತಿರುಗಾಡ್ತಾ ಇರುತ್ತದೆ. ಅದರ ಜಾತಿಯ ಹುಳವೇ ಅಲ್ಲ ಅದು. ಆದರೆ ಕಾಲಾಂತರದಲ್ಲಿ ಆ ಗೂಡನ್ನು ಹೊಡೆದಾಗ ಇದೇ ಜಾತಿಯ ಕೀಟವಾಗಿ ಬದಲಾಗಿದೆ. ಯಾಕೆಂದ್ರೆ ನಿತ್ಯ ಈ ಬೀಳಿಕೆ ಕೇಳಿ 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 ಅದ ಪರಿವರ್ತನೆಯನ್ನು ತನ್ನಿಂದ ತಾನೇ ಹೊಂದುತ್ತದೆ. ನಿಮಗೆ ರಾಮ ಪಾಳೆಯದವರಿಗೆಲ್ಲ, ರಾಮದಾಸರನ್ನಿಸಿಕೊಂಡವರಿಗೆಲ್ಲ ಅವ ದೊಡ್ಡ ದೇವರಾಗಿ ಅವನನ್ನು ಹೊಗಳುವುದಕ್ಕೆ ತೊಡಗಿದೆ. ಇದ್ದದ್ದನ್ನು ಹೇಳಿದ್ದೆ, ಇನ್ನದೇ ಇದ್ದದ್ದನ್ನು ನಾವು ಹೇಳಿ ಗೊತ್ತಿದೆ. ಸತ್ಯನು
ಸತಿಯನು ಕರೆದಲ್ಲಿ ಗರಿವ ನಾಟಕ್ಕೆ ಹೊಗಳುವೆ ಕರೆದಲ್ಲಿ ಗರಿವ ನಾಟಕ್ಕೆ ಹೊಗಳುವೆ ಸತಿಯನ್ನು ದೊರೆ ದೊರೆ ನಾಚಿಕೆ ಸತಿಯನ್ನು ದೊರೆ ದೊರೆ ಹನುಮಂತ, ಲೋಕ ತಿಳಿದ ರಾಮನ ಬಗ್ಗೆ ಕೇವಲ ಏಕಮುಖವಾದ ತೀರ್ಮಾನವಷ್ಟೇ ಸಾಧ್ಯವಾಗುವುದಿಲ್ಲ. ನಮಗೆ ಯಾರಲ್ಲಿ ಅಭಿಮಾನವಿರ್ತದೆ ಅವರ ಕುರಿತು ಸಹಜವಾಗಿ ನಮಗೆ ಅತಿಶಯತೆ ಕಂಡು ಬರುವುದಿದ್ದರೆ ಒಬ್ಬೊಬ್ಬರ ಅಭಿಮಾನಿಗಳಿರ್ತಾರೆ, ಅವರ ಹತ್ರ ಕೇಳಬೇಕು. ಒಂದು ಹೊಗಳಲಿಕ್ಕೆ ಪ್ರಾರಂಭ ಮಾಡಿದ್ರೆ ಹೊಗಳ್ತಾರೆ, ಒಂದೊಂದ್ಸಲ ನಾವೇ ಕನ್ನಡಿ ಹುಡುಕಬೇಕಾಗ್ತದೆ. ಹೌದು, ಇವರು ನಮ್ಮನ್ನೇ ಹೇಳುವುದೇ ಬೇರೆ ಅಲ್ವೋ? ಅಭಿಮಾನದಿಂದ ಸಹಜ ಅಲ್ಲಗಳೆಯುವುದಕ್ಕೆ ಅತಿಶಯತೆ ಅನ್ನುವುದು ಸಾರ್ವಕಾಲಿಕವಾಗಿ ನಿಷೇಧವುಳ್ಳದ್ದಲ್ಲ. ಆದರೆ ಎಲ್ಲಿ ಸತ್ಯ ಶೋಧನೆ ಆಗಬೇಕು ಅಲ್ಲಿ ಅತಿಶಯತೆಗೆ ಅವಕಾಶ ಇದೆ. ಈಗ ಸ್ತುತಿ ಪಾಠಕರು ನಮ್ಮನ್ನು ಹೊಗಳುವುದಿಲ್ಲ, ಅವರು ಹೊಗಳಲಿಕ್ಕೆ ಇರುವುದು ನಮಗೆ ಗೊತ್ತುಂಟು. ಆದ್ದರಿಂದ ನಾವೇನು ಅಂತ ನಮಗೆ ಮೊದಲೇ ಗೊತ್ತು. ಅದನ್ನು ಅತಿಶಯ ಆಕ್ಷೇಪ ಅನ್ನುವಂತಹ ಭಾವದಿಂದ ನಾನು ಆಡಿದ್ದಲ್ಲ. ರಾಜ ಸಹಜವಾದಂತಹ ಭೋಗಗಳಲ್ಲಿ ಅದು ಒಂದಾದ್ದರಿಂದ ಅದನ್ನು ನಾವು ಒಪ್ಪಿಕೊಳ್ತೇವೆ. ಆದರೆ ಈಗ ವಸ್ತುಸ್ಥಿತಿಯ ನಿರ್ಣಯಕ್ಕಾಗುವ ಅಲ್ಲದೇ ಇದ್ದದ್ದನ್ನು ಆಡಿ ನೀನವರನ್ನು ಹೊಗಳಿ ಏರಿಸಿದರೆ ನಾವು ಒಪ್ಲಿಕ್ಕಾಗುವುದಿಲ್ಲ. ಏನಲ್ಲದೆ ಏನೋ ಉಂಟು ರಾಮನಲ್ಲಿಂದ ನಾನು ಭಾವಿಸಿದ್ದೆ, ಅದೇ ರಾಮ ಅಲ್ವಂತ ಅರೀತಿ ನಮಗೆ ಗೊತ್ತಿದೆ. ನಾನು ಹೇಳುವುದಾದರೆ ಆ ರಾಮನಷ್ಟು ಅದೃಷ್ಟ ಕೆಟ್ಟವ ಮತ್ತೊಬ್ಬ ಇಲ್ಲ. ಯಾವ ಆಧಾರ ಇದೆ? ಅಯ್ಯೋ, ಅವನ ಬದುಕನ್ನು ನೋಡಿದರೆ ನಮಗೆ ಅರ್ಥ ಆಗ್ತದೆ. ದಶರಥ ಸಾರ್ವಭೌಮನು ಔರಸಪುತ್ರನಾಗಿ ಜನಿಸಿದವ ಸೂರ್ಯವಂಶದ ಪದ್ಧತಿಯಂತೆ ಸಿಂಹಾಸನದ ಮೇಲಿನ ಪೂರ್ಣಾಧಿಕಾರವನ್ನು ಹೊಂದಿದ. ಪಟ್ಟಾಭಿಷೇಕದ ಸಕಲ ಸಿದ್ಧತೆಗಳು ಆಗಿ ಪ್ರಶಸ್ತನಾಗಿ ಪೂಜಾದಿಗಳನ್ನು ಪೂರೈಸಿದ ಮೇಲೆ ಸಿಂಹಾಸನಾರೋಹಣವನ್ನು ಮಾಡಬೇಕಾಗಿದ್ದ ರಾಮ ರಾಜವೈಭವವನ್ನು ಹೊರಗಿಟ್ಟು ಊರಿಗೆ ಸಲ್ಲದೆ ಕಾವಿ ಬಿಟ್ಟು ಸತಿಸಹಿತವಾಗಿ ಕಾಡು ಸೇರಬೇಕಾದ ಅಬ್ಬಾ, ಏನು ದುರವಸ್ಥೆ ಇದೆ. ಆಯ್ತು, ಕಾಡು ಸೇರಿ ಕಾಡಿನಲ್ಲಿ ಯಾವುದು ನೆಮ್ಮದಿ ಉಂಟ? ಭೂಮಿ ಹೋಯ್ತು, ಅಧಿಕಾರ ಹೋಯ್ತು, ಅವನಿಗೆ ಕೈ ಹಿಡಿದ ಹೆಂಡತಿಯೂ ಹೋಯ್ತು. ರಾವಣ ಅಪಹರಿಸಿಕೊಂಡು ಹೋದ. ಕಾರಣಗಳು ಬೇರೆ ಬೇರೆ ಇರಬಹುದು. ಕಳಕೊಂಡಂತಹ ಸತಿಯನ್ನು ಮತ್ತೆ ಹೊಂದುವಂತಹ ಉದ್ದೇಶದಿಂದ ಕಪಿಗಳ ಸಹಾಯವನ್ನು ಪಡೆದು ಲಂಕೆಯ ಮೇಲೆ ಅಭಿಯೋಗವನ್ನು ನಡೆಸುವಲ್ಲಿ ಶರದಿಯನ್ನು ಉತ್ತರಿಸುವ ಒಂದು ಅನಿವಾರ್ಯತೆ ಒದಗಿ ಹೋಯಿತು. ಆದರೆ ಒಂದು ಸಂದಿಗ್ಧವು ಬಂತು ಅಂತ ನಮಗೆ ಸುದ್ದಿ. ಈಗ ಶರದಿಯನ್ನು ಹೇಗಪ್ಪ ಉತ್ತರಿಸುವುದು? ಶರದಿಯನ್ನು ಉತ್ತರಿಸಲಿಕ್ಕೆ ಈಗ ನೀನು ಹಾಗೆಯೇ ಹೋಗಿದ್ದೀಯ. ಈಗ ಮನಸ್ಸು ಮಾಡಿದರೆ ನಿನ್ನ ಹೆಗಲಲ್ಲೇ ಏರಿಸುವುದು, ಆ ಕಡೆಗೆ ಹಾಗೆ ಅವರನ್ನ ಇಳಿಸುವುದು, ಈಚೆಗೆ ಬರುವುದು, ಮತ್ತಿಷ್ಟು ಬಂದಿಗಳನ್ನು ಕರ್ಕೊಂಡು ಹೋಗುದು. ಹೀಗೆ ಮಾಡಲಿಕ್ಕೆ ನಿನಗೆ ಆಗುತ್ತಿರಲಿಲ್ಲ. ಆದರೆ ಒಂದು ಕೊರತೆ ಆಯಿತು ಅಂತ ನಾನು ಕೇಳಿ, ವಾನಪ್ರಸ್ಥಾಶ್ರಮಿಯಂತೆಯೇ ಬದುಕುವ ವ್ರತವನ್ನು ಹೊಂದಿದಂತಹ ರಾಮನಿಗೆ ಶರದಿಯನ್ನು ಉಲ್ಲಂಘಿಸುವುದು ವ್ರತಕ್ಕೆ ಭಂಗವಾಗಿದೆ. ಆದ್ದರಿಂದ ಶರದಿಯನ್ನು ಉಲ್ಲಂಘಿಸಲಿಕ್ಕೆ ಹಾಗಿದ್ರೆ ಏನು ಮಾಡೋಣ? ಅದಕ್ಕಾಗಿ ಸಾಗರಾನುಗ್ರಹವನ್ನು ಪಡೆಯೋಣ ಅನ್ನುವುದಕ್ಕಾಗಿ 3 ದಿವಸಗಳ ಕಾಲ ಶರದಿ ತಳಿಯಲ್ಲಿ ದರ್ಬೆ ಹಾಸಿ ಪ್ರಾಯೋಪವೇಶಕ್ಕಾಗಿ ಕುಳಿತನು. 3 ದಿವಸ ಆದ್ರೂ ಅವ ಬರಲಿಲ್ಲ. ಬರಲಿ ನಮ್ಮ ಧನುಸ್ಸು ಪತಿಸಿ ಬಿಡುತ್ತೇನೆ ಸಮುದ್ರನನ್ನು. ಹೀಗೆ ಆವೇಶದಿಂದ ತೊಡಗಿ ಸರಸಂಧಾನ ಮಾಡಿದಾಗ ಸಾಗರನೇ ಸಹಿತವಾಗಿ ಕಾಲಿಗೆರಾಗಿ, ಅಯ್ಯ, ನನ್ನನ್ನು ಶೋಷಿಸುವುದಕ್ಕೆ ಮುಂದಾಗಬೇಡ. ಅಗಾಧತೆ ಮತ್ತು ಅಪರ್ಯಾಪ್ತ ಇದು ಸಮುದ್ರನಾದಂತಹ ನನಗೆ ಸ್ವಭಾವ, ಅದನ್ನು ಅತಿಕ್ರಮಿಸಲಿಕ್ಕೆ ಆಗುವುದಿಲ್ಲ. ಆದರೆ ಶರದಿಯನ್ನು ದಾಟಲೇಬೇಕಾದಂತಹ ನನ್ನ ಅನಿವಾರ್ಯತೆಯನ್ನು ಮನಗಂಡು ನಾನೇ ಒಂದು ಅವಕಾಶ ಕೊಡ್ತೇನೆ. ಕಲ್ಲು ಮಣ್ಣುಗಳಿಂದಲೇ ಒಂದು ಸೇತುವೆ ಸಿದ್ಧ ಆಗಿದೆ. ನಿನ್ನ ಕಪಿಪಾಳಯದಲ್ಲೇ ಶಿಲ್ಪಶಾಸ್ತ್ರ ತಿಳಿದವರೆಲ್ಲ ಇದ್ದಾರೆ, ಅವರ ಮೂಲಕ ಆಗಲಿ. ನೀರಿಗೆ ಹಾಕಿದ ಪ್ರತಿಯೊಂದು ವಸ್ತುವು ಮುಳುಗದ ಹಾಗೆ ನಾನೇ ನೋಡಿಕೊಳ್ಳುತ್ತೇನೆ. ಇದು ಸಾಗರ ಹೇಳಿ. ಇಲ್ಲದಿದ್ದರೆ ಒಂದು ಸಣ್ಣ ಕಲ್ಲು ನೀರಿಗೆ ಹಾಕಿದ್ರು ಸಾಕು, ಮುಳುಗಿದೆ. ವಿಶೇಷವಾದ ಬಂಡೆ ಹಾಕೋದು ಬೇಡ. ಮರ ಆದ್ರೆ ತೇಲುತ್ತದೆ ನೀರಿನಲ್ಲಿ, ಕಲ್ಲು ಮುಳುಗುತ್ತದೆಯೇ ಇಲ್ವ? ಮುಳುಗದೇ ಇರುವ ಹಾಗೆ ತಾಳಿಕೊಂಡವನು ಯಾರು? ಆ ಸಾಗರ. ಹಾಗಿದ್ರೆ ಅವನ ಸಹಾಯದಿಂದ, ಅವನ ಅನುಕೂಲದಿಂದ ಸಮುದ್ರಕ್ಕೊಂದು ಸೇತುವೆ ಆಯಿತು. ಇದರಲ್ಲಿ ರಾಮನ ಹೆಗ್ಗಳಿಕೆಯನ್ನು ಬೇಡ, ಲಂಕೆಯನ್ನು ಸೇರಿ ರಾವಣಾದಿಗಳನ್ನು ಕೊಂದ.
ಒಂದು ವೃಕ್ಷವನ್ನು ಕತ್ತರಿಸುವುದಕ್ಕಾಗಿ ಕೊಡಲಿಯನ್ನು ತೆಗೆದುಕೊಂಡು ಅನೇಕರು ಪ್ರಯತ್ನ ಪಟ್ಟಿರ್ತಾರೆ. ಅವರವರ ನಕ್ಷತ್ರಕ್ಕೆ ಅನುಗುಣವಾಗಿ ಏಟು ಹಾಕಿ ಯಾರಿಂದಲೂ ಆಗಲಿಲ್ಲ. ಕೊನೆಗೆ ಒಬ್ಬ ಬರ್ತಾರೆ, ಒಂದು ಏಟು ಹಾಕಿ ಮನೆ ಕಡೆಗೆ ಬಿಡ್ತಾರೆ. ಕಂಡವನೇನು ಭಾವಿಸುವ ಏನು ಸಾಮರ್ಥ್ಯ ಅವನ, ಒಂದೇ ಯೋಚನೆಯಲ್ಲಿ ಅಷ್ಟು ದೊಡ್ಡ ಮರ ಬಿಡುವಾಗ ಮಾಡಿದನು. ನಿಜವಾಗಿ ನೋಡಿದರೆ ಅದಕ್ಕಿಂತ ಮೊದಲು 99 ಮಂದಿಗಳು ಕೊಡಲಿಯಿಂದ ಏಟು ಹಾಕಿದ್ದಾರೆ. ಮತ್ತೆ ಒಂದೇ ಏಟು ಬಿದ್ದು ಯಾರ ಏಟು ಬಿದ್ದು ಅದು ಬೀಳುತ್ತದೆ, ಆ ಸ್ಥಿತಿಗೆ ಬಂದಿರ್ತದೆ. ಆ ಸ್ಥಿತಿಯಲ್ಲಿ ಮರವನ್ನು ಕೆಡಹಿದ್ರೆ ಅವನ ಹೆಗ್ಗಳಿಕೆ ಅಂತ ಬುದ್ಧಿ ತಾವು ಒಪ್ಪುವುದಕ್ಕಿಲ್ಲ. ಯಾಕಿದನ್ನು ಮಾಡಿದರೆ ರಾವಣಾದಿಗಳ ವಧೆಗೆ ಸೂರ್ಯವಂಶದಲ್ಲಿ ಹುಟ್ಟಿದ ಒಬ್ಬ ಮಾನವ ಮಾತ್ರನಾಗಬೇಕು. ಅದವನಿಗಿರಬಹುದಾದಂತಹ ವರವೂ ಶಾಪವು. ಆದ್ದರಿಂದ ಸೂರ್ಯವಂಶದಲ್ಲಿ ಹುಟ್ಟಿದ ಒಬ್ಬ ಮನುಷ್ಯ ಮಾತ್ರನಾದ ರಾಮನನ್ನು ಕೊಲ್ಲುವುದಕ್ಕೆ ಸಾಧ್ಯ ಆಯಿತು. ಅನೇಕರ ಶಾಪ, ಅವ ಹೊಂದಿದ ವರ, ಇದೆಲ್ಲದರ ಕಾರಣದಿಂದ ಮೊದಲೇ ಸತ್ತು ಹೋದ ರಾವಣನನ್ನು ಇವ ಕೊಂದ. ಆಗಲಿ ರಾವಣಾದಿಗಳನ್ನು ಕೊಂದ ಸಾಮರ್ಥ್ಯ ಕಡಿಮೆ ಅಂತ ಆಕ್ಷೇಪ ಅಲ್ಲ. ಯಾವುದೇ ಒಂದು ಕಾರ್ಯದ ಘನತೆ ನಿರ್ಣಯಿಸಲ್ಪಡುವುದು ಯಾವುದಕ್ಕಾಗಿ? ಪರಾರ್ಥಕ್ಕಾಗಿ ಮಾಡಿದ್ರು, ಸ್ವಾರ್ಥಕ್ಕಾಗಿ ಎಸಗಿದ್ರು. ಈಗ ಉಂಟು ಸಮುದ್ರಕ್ಕೆ ಸೇತುವೆ ಬರುವಾಗ ರಾಮನೇ ತುಂಡು ಮಾಡಿ ಹಾಕಿದೆ ನನಗೆ. ಈಗ ಸಾರ್ವಜನಿಕರಿಗೆ ಉಪಯೋಗ ಆಗಲಿಕ್ಕೆ ಬೇಕಾಗಿ ಒಂದು ಸೇತುವೆಯನ್ನು ಹಾಗೆ ಉಳಿಸಿದ್ರೆ ರಾಮ ಲೋಕಕ್ಕೆ ಒಳ್ಳೆಯದು ಮಾಡಿದ್ದಾನೆ, ಒಂದು ಸೇತುವೆ ಕೊಟ್ಟಿದ್ದಾನೆ ಅಂತ ಅದು ತಿಳಿಯುವುದು. ಅದಿಲ್ಲ. ರಾವಣಾದಿಗಳನ್ನು ಕೊಂದ. ಯಾಕಾಗಿ ಕೊಂದ? ಊರಿಗೆ ಹಿತ ಆಗಲಿ ಅನ್ನುವುದಕ್ಕಲ್ಲ. ಊರಿಗೆ ಹಿತ ಆಗಿದೆ. ಇದು ಚೂತ ಮೂಲದ ಪಿತೃತರ್ಪಣದ ಹಾಗೆ. ಮಾವಿನ ಮರದ ಬುಡದಲ್ಲಿ ಪಿತೃತರ್ಪಣ ಮಾಡುವುದು ಯಾಕೆ? ಬರಗಾಲ. ಪಿತೃತರ್ಪಣ ಕೊಡುಗೆ ಬಹಳ ಕಷ್ಟದಲ್ಲಿ. ಮಾವಿನ ಗಿಡಕ್ಕೆ ಹೇಗೂ ನೀರಿಲ್ಲ. ಹಾಗಿದ್ರೆ ಏನು ಮಾಡೋಣ? ಅಳಿದವರಿಗೆ ತರ್ಪಣ ಕೊಟ್ಟ ಹಾಗಾಗ್ತದೆ, ಮಾವಿನ ಮರದ ಬುಡಕ್ಕೆ ನೀರು ಅಲ್ಲಿಗೆ ಬಿಡು. ರಾವಣ ವಧೆಯಲ್ಲಿ ರಾಮ ಮಾಡಿದ್ದು ನಮಗಷ್ಟೇ ಕಾಣುವುದು. ತನ್ನ ಹೆಂಡತಿಯನ್ನು ಬಿಡಿಸಿಕೊಳ್ಳುವುದಕ್ಕೆ ಬೇಕಾದ ರಾವಣಾದಿಗಳನ್ನು ಕೊಂದಲೇ ಹೊರತು ಊರಿಗೆ ಉಪಕಾರ ಮಾಡುವ ಉದ್ದೇಶ ಅಲ್ಲ. ಊರಿಗೆ ಉಪಕಾರ ಮಾಡುವ ಉದ್ದೇಶ ಆದರೆ ಸೀತಾಪಹಾರ ಆದ ಮೇಲೆ ಕೊಲ್ಲಬೇಕಾದದ್ದಲ್ಲ, ಮೊದಲೇ ಅವನನ್ನು ಕೊಲ್ಲಬಹುದು. ಒಂದು ವೇಳೆ ಸೀತಾಪಹಾರ ಆಗದೇ ಇರುತ್ತಿದ್ದರೆ, ಕಡನ ಬಂಧನದಲ್ಲಿ ಆ ಜಾನಕಿ ಇಲ್ಲದೆ ಇರುತ್ತಿದ್ದರೆ, ಇವ ಲಂಕೆ ಕಡೆಗೆ ಮುಖ ಹಾಕಿ ಮಲಗುತ್ತಿರಲಿಲ್ಲ. ಅಂತಹ ರಾಮನನ್ನು ರಾವಣಾದಿಗಳನ್ನು ಕೊಂದದ್ದು ಅವನ ಹೆಗ್ಗಳಿಕೆಯನ್ನು ಹಾಗೆ ಆಡ್ತಾ ಇದೆಯಲ್ಲ, ನಿಜವಾಗಿ ನಾಚಿಕೆಗೆಟ್ಟ ಕೆಲಸ ಇದು. ಯಾರಾದರೂ ಮರ್ಯಾದೆ ಬಿಟ್ಟವರು ಒಪ್ಪಿಕೊಳ್ಳುತ್ತಾರೆ. ಆ ಕಡನ ಬಂಧನದಲ್ಲಿ ವರ್ಷ ಕಾಲ ಇದ್ದವರನ್ನು ಮರಳಿಸಿ ತಂದಿದ್ದಾನೆ ಅಂತಾದ್ರೆ ಇದು ಅಪಹಾಸ್ಯ. ಯಾರಾದರೂ ಊರಿನಲ್ಲಿ ನೀನು ರಾಮದಾಸ್ ಅಂತ ಗೊತ್ತಾಯ್ತು, ಹೌದೇನಪ್ಪ ಹನುಮಂತ ಎಂತದ್ದು ಮನೆ ಲಂಕೆ ಎಂದು ಹೇಳಿದ್ರೆ ನಿನ್ನಪ್ಪ ಹಾಕಿ ಹೋಯ್ತು ಅಂತ ಅಡಗಿಸಬೇಕಾದ ವಿಷಯ. ನೀನು ಅದನ್ನು ಹೆಗ್ಗಳಿಕೆ ಅಂತ ಅಲ್ಲಿಂದ ಸೀತೆಯನ್ನು ತಂದಿ ಒಳ್ಳೆ ಮಾತಾಡುವ ನೀನು ಮಾತಾಡು. ನುಡಿವೆ
ಯಾಕೆಂದ್ರೆ ಜ್ಯೋತಿರ್ಮಯ ಧರ್ಮ ಸೇರಿದ ಮೇಲೆ ಈ ನಗರಿಯ ವಿಷಯವು ಈ ನಗರಾಧ್ಯಕ್ಷನಾದಂತಹ ನಿನ್ನ ವಿಷಯವು ನಾವು ಸಾಕಷ್ಟು ಸಂಗ್ರಹಿಸಿದವರು. ಒಳ್ಳೆಯ ಆಡಳಿತಗಾರ, ತುಂಡ ಅರಸನೇ ಹೌದಾದರೂ ಆದರ್ಶಪ್ರಾಯವಾದಂತಹ ವ್ಯಕ್ತಿತ್ವ, ಪರಮ ದೈವ ಭಕ್ತ, ಹಾಗಾಗಿ ಸಂಸ್ಕಾರ ಹೊಂದಿರುವಂತಹ ವೀರಮಣಿ ಏನಾದರೂ ಒಂದು ಸಂಧಾನದ ಪ್ರಕ್ರಿಯೆಯಲ್ಲಿ ಅಥವಾ ಬೇರಾವುದೋ ವಿಷಯದಲ್ಲಿ ಮಾತಾಡುವುದಕ್ಕೆ ಜಾಣತನದಿಂದ ವರ್ತಿಸ್ತಾನೆ ಎನ್ನುವುದಾಗಿ ಭಾವಿಸಿದ್ದು. ರಾಮನ ಕುರಿತಾಗಿ, ರಾಮನ ವ್ಯಕ್ತಿತ್ವದ ಕುರಿತಾಗಿ ನಾನು ಆಡಿದಂತಹ ಮಾತನ್ನ ಖಂಡಿಸುವ ಭರದಲ್ಲಿ ರಾಮನ ವ್ಯಕ್ತಿತ್ವಕ್ಕೆ ನೀನು ಶಂಕೆಯನ್ನು ವ್ಯಕ್ತಪಡಿಸ್ತಾ ಇದ್ದೀಯ. ಶ್ವೇತ ಶುಭ್ರವಾದಂತಹ ರಾಮನ ವ್ಯಕ್ತಿತ್ವಕ್ಕೆ ತಪ್ಪು ಚುಕ್ಕೆಯೊಂದನ್ನು ಇರಿಸ್ತಾ ಇದ್ದೀಯ. ನಿನ್ನಂತ ಒಬ್ಬ ಒಳ್ಳೆಯ ವಾಗ್ಮಿಯ, ಒಳ್ಳೆಯ ಆಡಳಿತಗಾರನ, ಸುಸಂಸ್ಕೃತರ ಬಾಯಲ್ಲಿ ಈ ಮಾತು ಬರಬಾರದು. ಯಾಕಪ್ಪ? ಇದೆಲ್ಲ ಹೇಳಬೇಕಾದವರು ಯಾರು? ಮೂರ್ಖರು, ಮೂಢರು, ಏನು ಅರಿವಿಲ್ಲದೆ, ಏನು ತಿಳುವಳಿಕೆ ಇಲ್ಲದೆ ಇರುವಂತಹ ಅಲ್ಪಜ್ಞಾನಿಗಳು ಈ ವಿಷಯದಲ್ಲಿ ರಾಮನನ್ನ ಕಡೆಗಣಿಸಿದರೆ ನಾವು ಅದನ್ನು ವಿಶೇಷ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಮೂರ್ಖರ ವಿಧಾನವನ್ನು ನನ್ನಲ್ಲಿ ನೀನೇನು ಕಂಡೆ? ರಾಮನ ವ್ಯಕ್ತಿತ್ವದ ಕುರಿತಾಗಿ ಹೇಳಿದೆಯಲ್ಲ, ಅದೃಷ್ಟಹೀನ, ಏನು ಮಾಡಿದವ ಅಲ್ಲ. ಆಲೋಚನೆ ಮಾಡು. ಒಪ್ಪಿಕೊಂಡಂತೆ ಹೌದು ಅಂತ ಆದ್ರೆ, ತಂದೆಯ ಮಾತಿಗೆ ಬೆಲೆ ಕೊಡದೇ ಇದ್ದಲ್ಲಿ ರಾಮ ಹೌದು ಅಂತ ಆದ್ರೆ, ಅಯೋಧ್ಯೆಯ ಅರಸನಾಗಿಯೇ ರಾಮ ವಿಜೃಂಭಿಸ್ತಾ ಇದ್ದ. ಹೇ
ಹೇಳಿ ಅಯೋಧ್ಯೆಯ ಮಹಾರಾಜನಾಗಬೇಕಾದಂತಹ ರಾಮ ರಾಜ್ಯವನ್ನು ಅಧಿಕಾರವನ್ನು ಬೊಕ್ಕಸ ಭಂಡಾರವನ್ನು ತ್ಯಜಿಸಿದ. ಯಾರೋ ಬಿಡಬೇಕು ಎನ್ನುವುದಾಗಿ ಒತ್ತಾಯಿಸಿದ್ದ. ಯಾವುದೋ ಸಂಕಷ್ಟಕ್ಕಾಗಿ ಅಲ್ಲ, ಯಾರದೋ ಅಧಿಕಾರವನ್ನು ಬಿಟ್ಟು ಬಂದದ್ದಲ್ಲ. ತನ್ನ ತಂದೆ ತಾಯಿಗೆ ಕೊಟ್ಟಂತಹ ಮಾತನ್ನ ನೆರವೇರಿಸುವುದಕ್ಕಾಗಿ ಪಿತೃವಾಕ್ಯ ಪರಿಪಾಲನಾ ಧುರಂಧರ ಎನ್ನುವ ನೆಗಳತೆಗೆ ಪಾತ್ರನಾದವನು. ಮಕ್ಕಳನ್ನ ಪಡೆಯುವುದು ತಂದೆ ತಾಯಿಗಳು ಯಾಕಾಗಿ? ಆ ಬಳಿಕ ಅಂದರೆ ವೃದ್ಧಾಪ್ಯದಲ್ಲಿ ತಂದೆ ತಾಯಿಗಳಿಗೆ ನೆಮ್ಮದಿಯನ್ನು ಸಂತೋಷವನ್ನು ಕೊಡಬೇಕು ಎನ್ನುವ ಕಾರಣಕ್ಕಾಗಿ ರಾಮ ಅದನ್ನೇ ಮಾಡಿದಾಗ ನಿಜವಾದಂತಹ ಸತ್ಪುತ್ರ ಮಾಡಬೇಕಾದಂತಹ ಕಾರ್ಯವನ್ನ ಪ್ರಭು ಶ್ರೀರಾಮಚಂದ್ರ ಮಾಡಿದ್ದಾನೆ. ತಂದೆಯ ಮಾತನ್ನು ನಡೆಸಬೇಕು, ಅಮ್ಮನಿಗೆ ಕೊಟ್ಟಂತಹ ನುಡಿಯನ್ನು ಈಡೇರಿಸಬೇಕು ಎನ್ನುವ ಕಾರಣಕ್ಕಾಗಿ ತಾನಾಗಿಯೇ ಅಧಿಕಾರವನ್ನ ತ್ಯಾಗ ಮಾಡಿ ವನವಾಸ ದೀಕ್ಷಾಬದ್ಧನಾಗಿ ಹೊರಟು ನಿಂತವ ಆ ಪ್ರಭು ಶ್ರೀರಾಮಚಂದ್ರ. ಆಮೇಲೆ ವನವಾಸಕ್ಕೆ ಹೋದಂತಹ ಸಂದರ್ಭದಲ್ಲಿ ಖಳನಾದಂತಹ ರಾವಣ ಸೀತಾಮಾತೆಯನ್ನು ಅಪಹರಿಸಿದ. ರಾಮನಿಗೇನು ಗೊತ್ತಿಲ್ಲದೆ ಇದ್ದ ವಿಷಯ ಅಲ್ಲ, ಮೊದಲೇ ರಾಮನಿಗೆ ಗೊತ್ತು. ಬಂದಿರುವಂತಹ ಖಳರು ಏನಾದರೂ ಉಪಾಯವನ್ನು ಮಾಡಿ ತಮ್ಮ ಕಾರ್ಯಕ್ಕೆ ಅಡ್ಡಿಯನ್ನು ಆತಂಕವನ್ನು ತಂದೊಡ್ತಾರೆ ಎನ್ನುವುದು ರಾಮನಿಗೆ ಮೊದಲೇ ತಿಳಿದಿರುವಂತಹ ಸತ್ಯ. ಸತ್ಯಾಗಲು ಗೊತ್ತಾಯಿತು. ಮಾಯಾ ಜಿಂಕೆಯನ್ನ ನೋಡಿದಂತಹ ಸೀತೆ ಅದನ್ನ ಬಯಸಿದಾಗಲೂ ರಾಮ ಸೀತೆಗೆ ಎಚ್ಚರಿಸಿದ್ದಾನೆ, ಇದು ನಿಜವಾದಂತಹ ಜಿಂಕೆ ಅಲ್ಲ, ಇದು ರಕ್ಕಸರ ಮಾಯೆ. ಆದರೂ ಕೊನೆಗೂ ಹೆಂಡತಿಯ ಒತ್ತಾಯಕ್ಕೆ ಕಟ್ಟುಬಿದ್ದು ಹೋಗಬೇಕಾಗಿ ಬಂತು. ಆಮೇಲೆ ರಾವಣ ಸನ್ಯಾಸಿಯಾಗಿ ಬಂದು ಸೀತಾಮಾತೆಯನ್ನು ಅಪಹರಿಸಿದ. ಆಮೇಲೆ ನೀನು ಹೇಳಿರುವ ಹಾಗೆ ಶತಯೋಜನ ವಿಸ್ತೀರ್ಣವಾದಂತಹ ಶರದಿಗೆ ಸೇತುವೆಯೋ, ಖಳರಾದಂತಹ ಅನೇಕ ರಕ್ಕಸರ ಮರ್ದನವೋ, ತನ್ಮೂಲಕವಾಗಿ ಸೀತಾಮಾತೆಯನ್ನು ಮತ್ತೆ ಪುನಃ ಕರೆದುಕೊಂಡು ಅಯೋಧ್ಯೆಯನ್ನ ಸೇರಿದ ರಾಮ. ಹೇಳಿದೆಯಲ್ಲ, ಒಬ್ಬ ರಕ್ಕಸನ ಜೊತೆಯಲ್ಲಿರುವಂತಹ ಹೆಣ್ಣನ್ನ, ತನ್ನ ಹೆಂಡತಿಯನ್ನ ಕರೆತಂದು ಅವಳನ್ನ ಕೂಡಿದಂತಾದ್ರೆ ಇದು ನಾಚಿಕೆಗೇಡು ಎನ್ನುವುದಾಗಿ. ನಾವು ದೂರದ ಊರಿನವರಲ್ಲ, ಅಯೋಧ್ಯೆಯವರೇ ಹೇಳಿದರಲ್ಲ. ಅದಪ್ಪ, ದೂರದ ಊರಿನವರಲ್ಲ. ರಾಮನಿಗೂ ಈ ಸೂಕ್ಷ್ಮ ತಿಳಿದಿದೆ. ಭವಿಷ್ಯತ್ತಿನಲ್ಲಿ ನಿನ್ನಂತಹ ಉತ್ತಮ ವಾಗ್ಮಿಗಳು ಇಂಥದ್ದನ್ನೆಲ್ಲ ಹುಟ್ಟಿಸ್ತಾರೆ ಎನ್ನುವುದು ರಾಮನಿಗೆ ಆಗಲೇ ಗೊತ್ತಾಗಿದೆ. ಆ ರಾಮನ ಬಗ್ಗೆ ಒಂದು ಅಪವಾದವನ್ನು ಹೇಳುವುದಾದರೆ ಅದಕ್ಕೆ ವೀರಮಣಿ ಬೇಡ, ಅಯೋಧ್ಯೆ ಬಟ್ಟೆ ಒಗೆಯುವವನು ಹೇಳ್ತಾನೆ. ಬಟ್ಟೆ ಒಗೆಯುವಂತ ನೀನು ತಾತ್ಸಾರ ಮಾಡಬೇಕು. ಅವನು ಅಯೋಧ್ಯೆಯ ಪ್ರಜೆ, ನೀನು ಔಷಧದಲ್ಲಿ ತಾತ್ಸಾರ ಅಯೋಧ್ಯೆಯ ಪ್ರಜೆ. ಯಥಾರ್ಥವನ್ನು ನಾನು ಹೇಳಿದೆ, ನೀನು ಹೆಚ್ಚಿಸಿಕೊಂಡು ನಾನು ಅಲ್ಲಲ್ಲ. ಯಾಕಂದ್ರೆ ನನಗೆ ಒಂದು ಅಭಿಮಾನ, ನಮ್ಮ ಅಯೋಧ್ಯೆಯ ಪ್ರಜೆ ಅಂತ ಅಷ್ಟೇ. ನನಗೇನು ಸಂಬಂಧ ಇಲ್ಲ. ನಿನಗೆ ರಾಮನಿಗೆ ಅಭಿಮಾನ ಬಂತು, ಖಂಡಿತ ಅವನನ್ನು ಒಬ್ಬ ಭಗವಂತ ನೋಡ್ಲಿಲ್ಲ. ಹಾಗೆ ಹೇಳ್ತಾನ, ನಾನು ಹೆಂಡತಿ. ಹೌದಪ್ಪ, ಯಾಕೆ ಬಿಟ್ಟದ್ದು? ಆಮೇಲೆ ಸೀತೆಯನ್ನ ಪರಿಗ್ರಹಿಸುವಲ್ಲಿ ನೇರವಾಗಿ ಪರಿಗ್ರಹಿಸಲಿಲ್ಲ. ಈ ಶಂಕೆಗಳು ಅನುಮಾನಗಳು ನಾಳೆಯ ದಿವಸ ದೊಡ್ಡ ರಗಳೆಯನ್ನು ಯಾವುದೇ ರೀತಿಯ ಕಂದಕವನ್ನು ತಂದೊಡ್ಡಬಾರದು ಎಂಬ ಕಾರಣಕ್ಕಾಗಿ ಆ ಸೀತಾಮಾತೆ ಅಗ್ನಿ ಪ್ರವೇಶ ಮಾಡಿದ್ದಾಳೆ. ಹೌದು, ಅಕಳಂಕಳೆ ಹೌದು ಅಂತ ಆದ್ರೆ ಅಗ್ನಿಯಿಂದ ಮೇಲೆದ್ದು ಬರಬೇಕು ಎನ್ನುವುದಾಗಿ ಅಂತ ಸಂದರ್ಭದಲ್ಲಿ ಪ್ರತ್ಯಕ್ಷನಾದಂತಹ ಅಗ್ನಿದೇವನೇ ಸೀತೆಯ ಪಾವಿತ್ರ್ಯತೆಯನ್ನು ಹೇಳಿದ್ದಾನೆ. ಹೆಚ್ಚೇನು ಸತ್ತಿರುವಂತಹ ಶ್ರೀರಾಮಚಂದ್ರನ ತಂದೆ ದಶರಥ ಭೂಪತಿಗಳೇ ಸೀತೆ ಪವಿತ್ರರು ಎನ್ನುವುದಾಗಿ ಹೇಳಿದ್ದಾರೆ. ದೇವಾನು ದೇವತೆಗಳೇ ಒಬ್ಬರಲಿನಿಂದ ಸೀತೆ ಪವಿತ್ರರು ಎನ್ನುವುದಾಗಿ ಹೇಳಿದ ಮೇಲೆ ಆ ಜಾನಕಿ ದೇವಿಯನ್ನ ರಾಮ ಪರಿಗ್ರಹಿಸಿದ್ದಾನೆ. ಎಂಬಲ್ಲಿಗೆ ಸೀತೆ ನಿಷ್ಕಳಂಕರು, ರಾಮನ ಚರಿತ್ರೆಯಲ್ಲಿ ಯಾವುದೇ ದೋಷಗಳಿಲ್ಲ. ತನ್ಮೂಲಕವಾಗಿ ಹಾಗಾದ್ರೆ ಇಷ್ಟೆಲ್ಲ ಇತ್ತು, ರಕ್ಕಸರನ್ನು ಕೊಲ್ಲುವಂತಹ ಕಾಯಕದಲ್ಲಿ ರಾಮ ಯಾಕೆ ಮೊದಲೇ ಕಾರ್ಯೋನ್ಮುಖನಾಗಲಿಲ್ಲ? ಆಗಬಾರದು. ಆಗುವುದು ಖಂಡಿತ ಸರಿಯಲ್ಲ. ದೇವರ ಚಿತ್ತ, ದೈವ ಸಂಕಲ್ಪ, ಅದು ಸಾಮಾನ್ಯರಿಂದ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಇದು ಸುಲಭದ ಉತ್ತರ. ಎಲ್ಲ ಪ್ರಶ್ನೆ ಖಂಡಿತ ಸುಲಭದ ಉತ್ತರ. ನಿನ್ನ ಪ್ರಶ್ನೆಗೆ ಸುಲಭವಾಗಿ ಉತ್ತರಿಸ್ತೇನೆ. ಯಾಕೆಂದ್ರೆ ಕೆಲವರ ಸಾವು ಹೀಗೆ ಆಗಬೇಕು ಎನ್ನುವುದು ಮೊದಲೇ ವಿಧಿತವಾಗಿರ್ತ. ಕೆಲವರ ಸಾವಿಗೆ ಇಂಥ ಅವಧಿಯೇ ಬರಬೇಕು ಎನ್ನುವುದು ಮೊದಲೇ ನಿಶ್ಚಯ ಆಗಿರ್ತದೆ. ಯಾವುದೇ ಕೊಟ್ಟ ಶಾಪವು ಪಡೆದವರೆಗೂ ರಾಮನ ಕಾರಣಕ್ಕಾಗಿ, ರಾಮನ ಕಾರ್ಯದಿಂದಾಗಿ ಹುಸಿಯಾಗಬಾರದು, ಸುಳ್ಳಾಗಬಾರದು. ಹಾಗಾಗಿಯೇ ರಾಮ ಆ ವರಕ್ಕೆ ಮಾನ್ಯತೆಯನ್ನು ಕೊಟ್ಟು ಅವಧಿ ಪೂರ್ಣವಾಗುವಲ್ಲಿವರೆಗೆ ಕೆಲವರನ್ನ ಬದುಕಿಸುವುದಕ್ಕಾಗಿ ಇಂತಹ ನಾಟಕವನ್ನು ಮಾಡಿದ. ಈಗ ಅಷ್ಟೆಲ್ಲ ಊರಿನ ಹೊಣೆ ಹೊತ್ತುಕೊಳ್ಳಬೇಕಾದ ಹಿನ್ನೆಲೆ ಎಂತದಪ್ಪ ರಾಮ? ಅವತಾರ ಮೂರ್ತಿ ರಾಮ, ಅವತಾರ ಮೂರ್ತಿ. ನೀನು ನಿಜವಾಗಿ ಆಲೋಚಿಸುವುದೇ ಹೌದು ಅಂತಾದ್ರೆ ಮೂಲ ಪುರುಷ ಶ್ರೀರಾಮಚಂದ್ರ, ಶ್ರೀಮನ್ನಾರಾಯಣನೇ ಶ್ರೀರಾಮಚಂದ್ರನಾಗಿ ಅವತಾರವನ್ನು ಎತ್ತಿದ್ದಾಳೆ. ಪ್ರತ್ಯಕ್ಷ ಲಕ್ಷ್ಮೀದೇವಿ ಸೀತಾಮಾತೆಯಾಗಿ ಅವತಾರವನ್ನು ಎತ್ತಿದ್ದಾಳೆ. ಸೀತಾಪಹರಣವು, ಆಮೇಲೆ ಸಮುದ್ರೋತ್ಥರಣವು, ಇದೆಲ್ಲವೂ ಕೇವಲ ರಾಮನ ನೆಪ ಮಾತ್ರ ಕಾರ್ಯ. ಮುಖ್ಯವಾದಂತಹ ಉದ್ದೇಶ ದುಷ್ಟರನ್ನ ಕೊಲ್ಲುವುದು ಬಿಟ್ಟರೆ ಮತ್ತೆ ಯಾವುದೇ ಕಾರ್ಯಕ್ಕಾಗಿ ಅಲ್ಲ. ಸೇತುವೆಯನ್ನ ಇನ್ನೊಬ್ಬರ ಪ್ರಯೋಜನಕ್ಕಾಗಿ ಯಾಕೆ ಬಿಡ್ಲಿಲ್ಲ ಅಂತ ಕೇಳಿದೆಯಲ್ಲ, ಅದರ ಅಗತ್ಯತೆ ಇಲ್ಲ. ರಾಮನಿಗೆ ಒಂದು ಸೇತುವೆ
ಎಂದರೇನು? ಮನಸ್ಸು ಮಾಡಿದಂತಾದರೆ ಒಂದೊಂದು ನಾಡಿಗೆ ಒಂದೊಂದು ಸೇತುವೆಯನ್ನು ಒದಗಿಸಿಕೊಡಬಹುದಿತ್ತು. ಆ ಘಟನೆಗೆ ಮಾತ್ರ ಪೂರಕವಾಗಿರಬೇಕು ಎನ್ನುವುದು ರಾಮನ ಸಂಕಲ್ಪ, ಅದು ಸತ್ಸಂಕಲ್ಪ. ಆ ಕಾರಣಕ್ಕಾಗಿಯೇ ಎಸಗಿದ್ದಾನೆ ಕಾರ್ಯವನ್ನ, ದುಷ್ಟರನ್ನ ವಧಿಸಿ ಮುಗಿಸಿದ್ದಾನೆ. ರಾವಣನನ್ನ ಕೊಲ್ಲುವಂತಹ ರಾಮನಿಗೆ ಅಷ್ಟೊಂದು ದೀರ್ಘವಾದಂತಹ ಅವಧಿಯನ್ನು ಕಳೆಯಬೇಕಾಯಿತು. ಯಾಕೆ ಗೊತ್ತಾ? ರಾಮನಿಂದಲೇ ರಾವಣನ ಸಾವು ಎನ್ನುವುದು ಮೊದಲೇ ಅನರಣ್ಯಕನ ಪ್ರಕರಣದಲ್ಲಿ ಒಂದು ಇತ್ಯರ್ಥ ಆಗಿ ಹೋಗಿದೆ. ಆ ಕಾರಣಕ್ಕಾಗಿಯೇ ರಾವಣನನ್ನ ವಧಿಸುವಂತಹ ಕಾರ್ಯದಲ್ಲಿ ಅಷ್ಟು ವಿಳಂಬಿತನಾಗಿ ಕಾರ್ಯವನ್ನು ಎಸಗಿದ್ದಾನೆ. ಲೋಕವೇ ಒಪ್ಪಿರುವಂತಹ ಅವತಾರ ಮೂರ್ತಿಯಾದಂತಹ ಶ್ರೀರಾಮಚಂದ್ರನ ಅಕಳಂಕತೆಯನ್ನ ಯಾಕೆ ಸುಮ್ಮನೆ ಅನುಮಾನಿಸ್ತಾ ಇದೆಯಾ? ರಾಮನ ವಿಕ್ರಮ ಏನು? ಹೀಗೆ ನಿನ್ನಲ್ಲಿ ಪ್ರಶ್ನಿಸಿದರೆ ರಾವಣಾದಿಗಳ ವಧೆಯ ಕಥನವನ್ನು ಹೇಳಿ ಅದು ದೊಡ್ಡ ವಿಕ್ರಮದ ವಿಷಯ ಅಲ್ಲ ಅನ್ನುವ ಹಾಗೆ ನಾನು ನಿರಾಕರಿಸಿದ್ರೆ ಅದಕ್ಕೆ ಹಿನ್ನೆಲೆಯಲ್ಲಿ ಮತ್ತೊಂದು ಮೌಲ್ಯವನ್ನು ಕಲ್ಪಿಸುವುದಕ್ಕೆ ಬೇಕಾಗಿ ಸಾಮಾನ್ಯ ಮನುಷ್ಯನಾದ ರಾಮನನ್ನು ವಿಶ್ವಮೂರ್ತಿ ಅನ್ನುವ ಹಾಗೆ ಶೋಕಿಸುವುದಕ್ಕೆ ನೀನು ಪ್ರಾರಂಭಿಸಿದ್ದಿ. ಏನು ನಮಗೆ ದೇವರ ಗುರುತಾಯಿಲ್ಲ ಅಂತ ಭಾವಿಸ್ತಿದ್ಯಾ?
ರಾಮನನ್ನು ಒಪ್ಪಿಸುವಲ್ಲಿ ನಿನ್ನಿಂದ ಸಾಧ್ಯವಾಗದೆ ಹೋದಾಗ ಒಂದು ಅತಿಮಾನವತ್ವವನ್ನು ನಿಮ್ಮಲ್ಲಿ ಆರೋಪಿಸಿ ದೇವದೇವನಾದ ರಾಮೇಶ್ವರ ಅವನ ಕೃಪಾವಿಶೇಷದಿಂದ ಸದಾಕಾಲ ಪುಷ್ಟನಾದ ವೀರಮಣಿಗೆ ನೀನು ರಾಮನ ದೇವತ್ವವನ್ನು ಸ್ಥಾಪಿಸುವಲ್ಲಿ ಮುಂದಾಗಬೇಕಾದ ವ್ಯರ್ಥ ಪ್ರಯತ್ನವೇ. ಯಾಕಂದ್ರೆ ಯಾವನು ಈ ಲೋಕವನ್ನು ಸಂರಕ್ಷಿಸ ಹರ ಲೋಕದ ಸಮಸ್ತ ಜೀವನ ಪಾಪವನ್ನು ಹರಿಸಿ ಕಾಲಾಂತರದಲ್ಲಿ ಕಾಲಾನುಗುಣವಾಗಿ ಅವರ ಪ್ರಾಣವನ್ನು ಅಪಹರಿಸಿ ಅವರನ್ನು ಮೋಕ್ಷಧಾಮದತ್ತ ಕೊಂಡೊಯ್ಯುವನು ಅವನನ್ನುವುದಕ್ಕಾಗಿ ಅವನಿಗೆ ಹರ ಅನ್ನುವಂತಹ ಹೆಸರು. ಲೋಕಲಯಾಧಿಕಾರಿ ಪಕ್ಕನೇ ಭಾವಿಸುವಾಗ ಸಂಹಾರ ಮಾಡುವ ಶಕ್ತಿ ಅಂತ ಕಾಣುತ್ತದೆ. ನಿಜವಾಗಿ ನೋಡಿದರೆ ಲಯ ಅಂದ್ರೆ ಸಂಹಾರ ಅನ್ನುವ ಒಂದೇ ಅರ್ಥ, ನಿಯಂತ್ರಣ ಅಂತ. ಆದ್ದರಿಂದ ನಾವು ಹೇಳ್ತೇವೆ ಸಂಗೀತಗಾರರಿಗೆ ಲಯ ಶಕ್ತಿ, ಲಯ ಶಕ್ತಿ ಅಂದ್ರೆ ತಲೆಗಡಿಗೆ ಬರುವುದಿಲ್ಲ. ನಿಯಂತ್ರಣ, ಲೋಕ ನಿಯಂತ್ರಣ. ಲೋಕ ನಿಯಂತ್ರಣ ಯಾವನಿಗೆ ಸೇರಿರುತ್ತದೆ? ಯಾವನು ಲೋಕ ನಿಯಾಮಕನು, ಯಾವನು ಲೋಕಕ್ಕೆ ನಿರ್ದೇಶಕನು, ಅವನೇ ಲೋಕದ ನಿಯಂತ್ರಕ. ಲೋಕ ನಿಯಾಮಕ ಒಬ್ಬ, ನಿರ್ದೇಶಕ ಒಬ್ಬ ಆಗುವುದಿಲ್ಲ. ಎಲ್ಲಿಯೋ ನಿರ್ದೇಶಕ ಇದ್ದೆ ಲೋಕವನ್ನು ನಿಯೋಜಿಸುವನು ಮತ್ತೊಬ್ಬನಾದರೆ ಅಸ್ತವ್ಯಸ್ತಾಗಿ ಹೋಗಿ ಯಾವುದು ಯಾವ ಸಮಯಕ್ಕೆ ಎಷ್ಟು ಸಾಗಿ ಎಲ್ಲಿಗೆ ಮುಗಿಯಬೇಕು ಅನ್ನುವುದು ನಾವು ನಿರ್ದೇಶಕರಿಗೆ ಸಂಬಂಧಿತ. ಅದು ಇನ್ನೊಬ್ಬರ ಕೈಗೆ ಕೊಟ್ಟು ಬೇರೆಯಾಗಿ ಹೋದರೆ ಹಾಗಿದ್ದರೆ ಲೋಕದ ಸರ್ವ ಜೀವನವನ್ನು ಸಂರಕ್ಷಿಸುವ ಶಕ್ತಿ ಯಾವುದು ಕೇಳಿದರೆ ಹರನೇ ಪೀಠಂ ಎಷ್ಟು. ಈ ಭೂಮಿಯ ಅವನಿಗೆ ಪೀಠ, ಆಕಾಶದಲ್ಲಿರುವಂತಹ ಮೋಡಗಳೇ ಅವನ ತಲೆಗೆ ಅಭಿಷೇಕವನ್ನು ಮಾಡುವಂತಹ ಕಲ್ಪನೆ. ನಕ್ಷತ್ರ ಕುಂಕುಮ, ನಕ್ಷತ್ರಗಳು ಆ ಪರಮಶಿವನು ಕೊರಳನ್ನು ಅಲಂಕರಿಸುವಂತಹ, ಶಿರವನ್ನು ಅಲಂಕರಿಸುವಂತಹ ಸುಮಗಳು. ಗಿರಿಗೆ ಅವನ ಶರೀರಾರ್ಥವನ್ನು ಹೊಂದಿರಬಹುದು. ಪ್ರಕೃತಿ ಪುರುಷ ಇದರ ತಾತ್ವಿಕವಾದ ತತ್ವ. ಪ್ರಕೃತಿ ಅನ್ನುವುದು ಚೇತನ, ಪುರುಷ ಅನ್ನುವಂತಹ ಪ್ರಕೃತಿಯಲ್ಲಿ ಸೇರಿಕೊಳ್ಳದೆ ಹೋದರೆ ಅದು ಸಚೇತನವಾಗುವುದಕ್ಕೆ ಸಾಧ್ಯವಾಗುವುದಿಲ್ಲ. ಕೇವಲ ಜಡವಾಗಿ ಮುಂದಿರಬೇಕಾಗಿದೆ. ಲೋಕಕ್ಕೆ ಈ ಸಂದೇಶವನ್ನು ಸಾರುವುದಕ್ಕಾಗಿ ಅರ್ಧನಾರೀಶ್ವರ ಪಕ್ಕನೇ ನೋಡಿದರೆ ಯಾರೋ ಒಬ್ಬ ಭ್ರಮೆಗೊಳಗಾದನು. ಕೆಳದ ಭಾಗದಲ್ಲಿ ಪಾರ್ವತಿ, ಬಲಭಾಗದಲ್ಲಿ ಈಶ್ವರ ಅಂತ ಒಂದು ಚಿತ್ರ ಮಾಡಿದ್ದಾರೆ. ನಿಜವಾದ ತಾತ್ವಿಕವಾದ ಅರ್ಥ ಅದಲ್ಲ. ಪ್ರಕೃತಿ ಪುರುಷ ಸಮ್ಮಿಲನದಿಂದ ಪ್ರಪಂಚ ಸರ್ವಸ್ವದ ನಿರ್ವಹಣೆಯಾಗುತ್ತದೆ. ಸೃಷ್ಟಿಯಾಗಲಿಲ್ಲ, ಪಾಲನೆಯಾಗಲಿಲ್ಲ. ಯಾವಾಗ ಆಗುವಲ್ಲಿ ಆ ಮಹಾನ್ ಶಕ್ತಿ ಹೊಂದುವುದಿಲ್ಲ. ಯಾಕಂದರೆ ಪುರುಷ ಸಂಘದಲ್ಲಿದ್ದರೆ ಶಕ್ತಿ ಕ್ರಿಯೆಯಿಂದ ಮುಂದುವರಿಯುವುದಕ್ಕೆ ಸಾಧ್ಯವಾಗುತ್ತದೆ. ಕ್ರಿಯಾ ಶೂನ್ಯತೆಯನ್ನು ಹೊಂದುತ್ತದೆ. ಹಾಗೆಂದು ಶಕ್ತಿಯ ಸಂಸರ್ಗ ಬಾರದೇ ಹೋದರೆ ಪುರುಷರಾದರೂ ಜಡವಾಗಿ ಬೀಳುತ್ತದೆ. ಆದ್ದರಿಂದ ಸತಿ ಪುರುಷರ ಜೊತೆಯಾಗಿ ಲೋಕದ ಸಮಸ್ತರ ವ್ಯವಹಾರ ಅನ್ನುವ ನಿರ್ಣಯವನ್ನು ಕಾಣಿಸುವುದಕ್ಕಾಗಿ ನಾಗಾಭರಣ, ಚರ್ಮಾಂಬರಧರ, ಪಂಚಭೂತಾತ್ಮಕವಾದ ಪ್ರಪಂಚದಲ್ಲಿ ಪಂಚಭೂತಗಳಿಗೆ ಸಂಬಂಧಿಸಿದೆ ಪ್ರತಿಯೊಂದನ್ನು ತನ್ನಲ್ಲೇ ಧರಿಸಿ ಈ ಭೂಮಿಗೆ ಅತಿ ನಿಕಟನಾದ ದೇವರಾಗಿ ಸ್ಥಾಪಿತನಾದ ಪರಿಸ್ಥಿತಿ ನಮ್ಮನ್ನು ಅನುಗ್ರಹಿಸುವಂತಹ ಉದ್ದೇಶಕ್ಕೆ ಒದಗಿದ್ದಾರೆ. ಅಂಥವನ ಅನುಗ್ರಹ ನಮಗಿರುವಾಗ ಎಲ್ಲ ಕೈಯಲ್ಲಿದ್ದದನ್ನು ದೂರದಲ್ಲಿ ಸಾಗುವುದರಂತ ಸಂಭವಿಸಿ ಒಬ್ಬ ಪ್ರಾಂತನುಂಟು ಮುಂದಾಗಬೇಕಾದಂತಹ ಅನಿವಾರ್ಯತೆಯನ್ನು ನಮ್ಮ ಮನಗಾಣುವುದಿಲ್ಲ. ಒಂದು ನೆರವು ಹೇಳ್ತೇವೆ. ಅಷ್ಟು ದಿವಸ ರಾಮ ರಾಮ ಹೇಳಿದ್ದು ನೀನು ನನ್ನನ್ನು ಕಾಣುವುದಕ್ಕೆ ಅವಕಾಶ ಇನ್ನು ಮುಂದೆ ನಿನ್ನ ಬದುಕಿನ ಸರ್ವಸೃಷ್ಟಿಗಳು ಒದಗಬೇಕಾದ್ರೆ ಒಂದು ಶಿವಾಯ ಹೇಳಿ ನಾನೇ ನಮ್ಮ ದೇವರ ಕರ್ಕೊಂಡು ನಾನು ಹೇಳ್ತಿರಬೇಕಾದ್ರೆ ಹೌದು ಇಲ್ಲಿ ಬಂದು ನಿನ್ನ ರಾಮದೇವಾಲಯ ಮಾಡ್ತೇನೆ. ಅದು ಅಯೋಧ್ಯೆಯಲ್ಲಿ ರಾಮನಿಗೆ ದೇವಸ್ಥಾನ ಹೋಗುವಾಗ ಊರಿನಲ್ಲೆಲ್ಲ ರಾಮನಿಗೆ ದೇವಸ್ಥಾನ ಮಾಡುವುದು ಈ ಬೇಡ ನನಗೆ. ಇಲ್ಲಿಗೆ ಬಂದದ್ದು ಯಾಕೆ? Oh
ಎಲ್ಲಿಂದ ಕುದುರೆಯನ್ನು ಕಟ್ಟಿ ಹಾಕಿ 4 ದಿವಸ ಅದಕ್ಕೆ ಹುಲ್ಲು ಹುರುಳಿ ಕೊಟ್ಟು ಪುಣ್ಯ ಸಂಪಾದನೆ ಮಾಡ್ತೇನೆ ಅಂತ ಕಟ್ಟಿ ಹಾಕಿದ್ದಲ್ಲ. ಶಾಸ್ತ್ರ ಪಂಥಾನುಸಾರವಾದ ಸ್ಪರ್ಧಾಮನೋಭಾವದಿಂದ ತುರೆಗೆ ಬಂಧಿಸಿದ್ದೇನೆ. ಬಂಧಿಸಿದ ಹಯವನ್ನು ಪೀಡೆ ಎಂದಿಗಾದರೂ ನಿನ್ನ ಶತ್ರುಗಳಿಂದ ಏನಾಗುತ್ತದೆ